10 ವರ್ಷ ಕಳೆದರೂ ಉದ್ಘಾಟನೆಯಾಗದ ಚಂದುರುಟೆಕ್ ತಾಪ್ತಿ ಸೇತುವೆ. ಗಡಿ ರಾಜ್ಯಗಳ ಸಂಪರ್ಕ ಸೇತುವೆಗೆ ಗ್ರಹಣ ಪರಿಶೀಲನೆ ಮಾಡಿದ ಬಾಲಕೃಷ್ಣ. ಗಡಿ ರಾಜ್ಯಗಳಾದ ಕರ್ನಾಟಕ, ಮಹಾರಾಷ್ಟ್ರವನ್ನು ಬೆಸೆಯುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವ ಚಂದುರುಟೆಕ್ ಸೈನಿಕ್ ಟಾಕ್ಲಿ ನಡುವಿನ ಸೇತುವೆ ನಿರ್ಮಾಣ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಕಳೆದ 10 ವರ್ಷದ ಹಿಂದೆ ಪ್ರಾರಂಭಗೊಂಡ ಕಾಮಗಾರಿ ಮುಗಿಸಲು ಇನ್ನೆಷ್ಟು ವರ್ಷ ಕಾಯಬೇಕು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ರಾಜ್ಯದ ಗಡಿಭಾಗವಾದ ಚಿಕ್ಕೋಡಿ ತಾಲೂಕಿನ ಚಂದುರುಟೆಕ್ ಮತ್ತು ಮಹಾರಾಷ್ಟ್ರದ ಸೈನಿಕ್ ಟಾಕ್ಲಿ ನಡುವೆ ಹಾದು ಹೋಗಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾಮಗಾರಿಗೆ 17 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಗಡಿಭಾಗದ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ಬಹುಶಃ 2014-15ರಲ್ಲಿಯೇ ಸೇತುವೆ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು, ಸದ್ಯ ಕಾಮಗಾರಿ ಶೇಕಡಾ 80ರಷ್ಟು ಮುಕ್ತಾಯಗೊಂಡಿದೆ. ಇನ್ನು ಶೇಕಡಾ 20ರಷ್ಟು ಬಾಕಿ ಇದೆ. 10 ವರ್ಷ ಸೇತುವೆ ನಿರ್ಮಾಣ ಕಾಮಗಾರಿ ವಿಳಂಬವಾಗಲು ಕಾರಣವೇನು ಎಂಬ ಪ್ರಶ್ನೆ ಗಡಿ ಜನರಲ್ಲಿ ಕಾಡತೊಡಗಿದೆ. ನಿರೀಕ್ಷೆಯ ಪ್ರಕಾರ ಇಷ್ಟೊತ್ತಿಗಾಗಲೇ ಸೇತುವೆಯ ಕಾಮಗಾರಿ ಮುಗಿದು ಸಂಚಾರಕ್ಕೆ ಮುಕ್ತವಾಗಬೇಕಿತ್ತು. ನಾನಾ ಕಾರಣಗಳಿಂದ ಕುಂಟುತ್ತಾ ಸಾಗಿರುವ ಕಾಮಗಾರಿ ಗಡಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಅಥವಾ 3 ವರ್ಷದ ಅವಧಿಯಲ್ಲಿ ಮುಗಿಯಬೇಕಾಗಿದ್ದ ಕಾಮಗಾರಿ 10 ವರ್ಷವಾದರೂ ಮುಗಿಯದೇ ಇರುವುದು ಹೇಗೆ ಸಾಧ್ಯ? ಸರ್ಕಾರದ ಹಣ ಸಮರ್ಪಕ ಬಳಕೆ ಮಾಡುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿಫಲವಾಗಿದ್ದು, ಕಾಮಗಾರಿ ಟೆಂಡರ್ ಹಿಡಿದ ಗುತ್ತಿಗೆದಾರ ಮತ್ತು ಕೆಆರ್ಡಿಸಿಎಲ್ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಟೆಂಡರ್ನ ಷರತ್ತಿನ ಪ್ರಕಾರ ವರ್ಷ ಅಥವಾ 2 ವರ್ಷದೊಳಗೆ ಸೇತುವೆ ಕಾಮಗಾರಿ ಮುಗಿಯಬೇಕಾಗಿತ್ತು. ಆದರೆ ಕಾಮಗಾರಿ ಆರಂಭಗೊಂಡು 10 ವರ್ಷ ಗತಿಸಿದರೂ ಪೂರ್ಣ ಪ್ರಮಾಣದ ಸೇತುವೆ ಕಾಮಗಾರಿ ಮುಕ್ತಾಯವಾಗಿಲ್ಲ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೃಷ್ಣಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಬೇಸಿಗೆಯಲ್ಲಿ ಕಾಮಗಾರಿ ನಿರ್ವಹಿಸಲು ಎಲ್ಲ ರೀತಿ ಅನುಕೂಲ ಇದ್ದರೂ ಸಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮನಸ್ಸು ಮಾಡದೇ ಇರುವುದು ಕಾಮಗಾರಿಗೆ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯ ನಾಗರಿಕರು ಆರೋಪಿಸುತ್ತಿದ್ದಾರೆ. ಈಗಾಗಲೇ ಕರ್ನಾಟಕದ ಕಡೆಯಲ್ಲಿ ಕಾಮಗಾರಿ ಮುಕ್ತಾಯವಾಗಿದೆ. ಮಹಾರಾಷ್ಟ್ರದ ಕಡೆಯಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತುಕೊಂಡಿದೆ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿಯ ರೈತರನ್ನು ಒಪ್ಪಿಸಿ ರಸ್ತೆ ನಿರ್ಮಾಣಕ್ಕೆ ಜಾಗ ನೀಡಿದಾಗ ಮಾತ್ರ ಈ ಸೇತುವೆಯ ಮೇಲೆ ಸಂಚಾರ ಮಾಡಲು ಸಾಧ್ಯವಾಗಲಿದೆ. ಇನ್ನು ಸೇತುವೆ ಕಾಮಗಾರಿ ಸ್ಥಳಕ್ಕೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಚ್.ಸಿ. ಬಾಲಕೃಷ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವರು ಏನೋ ನಮ್ಮ ಜಮೀನೆಲ್ಲ ಇದಾಗಿದೆ. ಆ್ಯಕ್ಚುಲಿ ಅದು ಪಿಲ್ಲರ್ಗೆ ಏನೂ ತೊಂದರೆ ಇಲ್ಲ. 50 ಲಕ್ಷ ರೂಪಾಯಿ ನಾವು ಕೊಡ್ತೀನಿ ಮನೆಯಾಗ ಕೊಟ್ಟಿದ್ದಿಲ್ಲ. 50 ಲಕ್ಷ ಕಂಪ್ಲೀಟ್ ಆಗಿಲ್ಲ ಸರ್. ನಮ್ಮ ಪಾರ್ಟಿ ಮಾಡಿ KRDCL ಮತ್ತು ಕಾಂಟ್ರಾಕ್ಟರ್ ಪಾರ್ಟಿ ಅಲ್ಲಿ ಒಂದು ಡೈರೆಕ್ಷನ್ ಕೊಡಬೇಕು. ನಾವು ಮೀನು ಮೇಲೆ ಇಲ್ಲಿ ಪ್ರೋಸೆಸ್ ಮಾಡೋ ನಮ್ಮ ಮುಚ್ಚಣ ಏನು ಅಲ್ಲಿ ಟೆಂಡರ್ ಕರೆದಾಗ ಅವನು ಕೋರ್ಟ್ಗೆ ಹೋಗಿ ಪುನಃ ನಮ್ಮ ಮೇಲೆ ಬರಬಾರ್ದು. ಅದಕ್ಕೋಸ್ಕರ ಕೋರ್ಟಿಗೆ ಆಗಿದೆ. ಅವಾಗ ಮಾಡೋಣ ಇದನ್ನು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸರ್ಕಾರದ ದುಡ್ಡಿಗೆ ಜವಾಬ್ದಾರಿ ಯಾರಪ್ಪ? ಯಾರು ಮಾಡ್ಬೇಕು ಹೇಳಿ? ಯಾವ ಇಂಜಿನಿಯರ್ನ ಮಾಡಬೇಕು? ಯಾರಿದ್ರು? ಏನು ನಿಮ್ಮ ಟೈಮಲ್ಲಿ ನೀವು ಅವನಿಗೆ ನೋಟಿಸ್ ಕೊಟ್ಟು ಅವನ್ನ ಫೈನಲೈಸ್ ಮಾಡದೆ ಹೋದರೆ ಇದೇ ದುರಂತ ಆಗೋದು. ಅದೇ ನಿಮ್ಮ ಕಡೆಯಿಂದ 46 ಲಕ್ಷ ರೂಪಾಯಿ ಕೊಟ್ಟಿವಿ ಸರ್. ಏನು ಮಾಡೋದ್ರಿ? 46 ಲಕ್ಷ ರೂಪಾಯಿ ಎಲ್ಲಿ ಚೆಕ್ ಡಿಪಾಸಿಟ್ ಆಗಿದೆ. 46 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಮಿನಿಸ್ಟ್ರು ಬಂದವರು ರೆಸ್ಪಾನ್ಸ್. ಬಟ್ ಏನು ಹೇಳಿದ್ರು ಅವರು ಮಿನಿಸ್ಟ್ರು? 2 ಅಕ್ಟೋಬರ್ ಇವರು ನೀವು ಬರೋಣಂತ ಬರ್ತಾರೆ. ಅವರು ಓದೇನಿಲ್ಲ ಅಲ್ಲ, ಇವ್ರು ಕ್ಲೋಸ್ ಮಾಡೋದು ನಿಮ್ಗೆ ಹೇಳೋದು ಯಾಕೆ ಮಾಡೋಂಗಿಲ್ಲ? ಕ್ಲೋಸ್ ಭಾಳ ಅನುಕೂಲ ಇದೆ ಜನರಿಗೆಲ್ಲ. ಈ ಬ್ರಿಡ್ಜ್ ದಿನ 2 ತಾಸು ಎಲ್ಲರದು ಟೈಮ್ ವೇಸ್ಟ್ ಆಗೋದಿಲ್ಲ. ಸರ್ ಇವರಿಂದ ಕ್ಲೋಸ್ ಮಾಡೋಕ್ಕೆ ಪ್ರಪೋಸಲ್ ಬಂದಿದೆ ಸರ್. ಡಿಸೆಂಬರ್ ಎಂಡಿಗೆ, ಈ ಮಂತ್ ಎಂಡಿಗೆ ಕ್ಲೋಸ್ ಮಾಡಲಿಕ್ಕೆ ನಾವು ನೋಟಿಸು ಇಶ್ಯೂ ಮಾಡಿದ್ದೀವಿ. ಕೇಳ್ರಿ, ಬರೀ ಕ್ಲೋಸ್ ಮಾಡೋದಲ್ಲ ರೀ, ನಮ್ಮ ರಾಜ್ಯದಲ್ಲಿ ಯಾವ ಕೆಲಸನೂ ಮಾಡಬಾರ್ದು. ನೀವು ಬರೀ ಕ್ಲೋಸ್ ಮಾಡ್ಬಿಟ್ಟು ಕಳ್ಸಿ, ಒಂದು ಕಡೆ ಇದೇ ಕೆಲಸ ಮಾಡ್ತಾನೆ. ಇಲ್ಲ, ನಾವು ಅದು ರೆಕಮೆಂಡ್ ಮಾಡ್ತೀವಿ ಸರ್. ರೆಕಮೆಂಡ್ ಮಾಡೋದಲ್ಲ, ನೀವು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬೇಕು ಅವನ್ನ. ನೀವು ಬರೀ ಕ್ಲೋಸ್ ಮಾಡಿಬಿಟ್ಟು ಅವ್ನಿಗೇನೋ ಅವ್ನಿಗೆ ಅನುಕೂಲ ಮಾಡ್ಕೊಟ್ಬಿಡೋದಲ್ಲ. ನೀವು ಅವ್ನ ಜೀವನದಲ್ಲಿ ಇಂಥ ಅಳ್ಕ ಕೆಲಸ ಮಾಡಬಾರ್ದು ಯಾವಾಗಲೂ ಅವನು. ಏನು ಅವ್ರು ಬಿಡಿ ತಾಕತ್ತಿಲ್ಲ ಅಂತಂದರೆ ಬಿಟ್ಟು ತೊಗೊಬಾರ್ದಾಯ್ತು. ಕನ್ಸ್ಟ್ರಕ್ಷನ್ಗೆ ತೊಗೊಂಡ್ಬಿಡ್ತಾರೆ, ಸುಮ್ಮನೆ ಹಿಂಸೆ ಕೊಡ್ತಾರೆ.
ಇಲ್ಲ ಸರ್ ತೊಗೊಂಡು ಆಂಧ್ರದಾಗ ಕೆಲಸ ತೊಗೊಂಡಾನ, ಅಲ್ಲಿ ಕೆಲಸ ನೀವು ಮಾಡ್ತಾನೆ. ಬಿಲ್ ಬೇರೆ ಕೊಟ್ಟಿದ್ದೀರಾ ಅವನಿಗೆ? ಏನು ಸಮಸ್ಯೆ ಏನು ಅಂತೇಳಿ? ಸಮಸ್ಯೆ ಸರ್, ಅವನು ಸಬ್ಜೆಕ್ಟ್ ಅದಾನ, ಕಾಂಟ್ರಾಕ್ಟರ್ ಸಬ್ಜೆಕ್ಟ್ ಅದಾನ. ಅವ್ನ ಕೆಲಸ 10 ವರ್ಷದಿಂದ ಮಾಡ್ತಾನೆ ಇದೆ. ಈಗ ಮೊನ್ನೆ ಲಾಸ್ಟ್ ಟೈಮ್ ನಾವು ಬಂದಾಗ ಇದು ಅಪ್ರೋಚ್ ಏನು ಮಾಡಿರಲಿಲ್ಲ ಸರ್, ಕಡೆ ರಿಟರ್ನಿಂಗ್ ವಾಲ್ ಏನು ಮಾಡಿರಲಿಲ್ಲ. ರಿಟರ್ನಿಂಗ್ ವಾಲ್ ಅದು ಮುಗಿಸಿದಾನೆ ಸರ್. ಆಮೇಲೆ ಅದ್ರ ಮೇಲೆ ಫಿಲ್ಲಿಂಗ್ ಮಾಡಿದ ಮಣ್ಣು ಬಿಸಿ ಮಣ್ಣು ಯಾವಾಗ ಮುಗಿಬೇಕಾಯ್ತು ಅವನಿಗೆ? 16ದಾಗ ಮುಗಿಬೇಕಾಯ್ತು ಸರ್, 2016. ಮತ್ತು ಯಾವಾಗ ಅಲ್ಲ ಐತೆ ಸರ್. ಏನು ಮಾಡಿ ನೀವುಗಳು ಟೈಮ್ಗೆ ಅವ್ನು ನೋಟಿಸ್ ಕೊಟ್ಟು ಅವನ್ನ ಅಲ್ಲೇ ತೆಗಿಯಂಗೆ ಮಾಡ್ಬೇಕಲ್ವಾ? ಈಗ ಡಿಸೆಂಬರ್ಗೆ ಕ್ಲೋಸ್ ಮಾಡ್ತೀವಿ ಸರ್. ಕ್ಲೋಸ್ ಮಾಡಿ ಬ್ಯಾಲೆನ್ಸ್ 10 ವರ್ಷ ಆದ್ಮೇಲೆ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಅವಾಗಲೂ ಮಾಡಂಗೆ ಬಿಟ್ಬಿಟ್ಟು ಸುಮ್ಮನೆ ಏನು ಕೆಲಸ ಮಾಡಿದಿರಪ್ಪ ಎಲ್ಲ ಪೈಸಕ್ಕೆ ಸುಮ್ಮನೆ. ಹೇಳಿ ಸರ್ ಒಂದು ನಿಮಿಷ ಸರ್. ಇದು ಎಲ್ಲೈತಿ ಸರ್? ಮುಂದೆ ಬರ ಅಲ್ಲ ಯಾವಾಗ ಆಗಿತ್ತು ಮಾಡಿ ಅದರಿಂದ ನೀರು ಹೋಗ್ಬೇಕು. ಯಾಕಂದ್ರೆ ಮಾತಾಡಿದ್ರೆ ರೌಂಡ್ ಹಾಕ್ರಿ ಅಂತ ಹೇಳಿದ್ರು ಸರ್. ಹೇಳಿದ್ರು 15 ವರ್ಷ ಹಾಕಿ ಅಂತ ಹೇಳ್ತಾರೆ. ಇದು ಮಾತಾಡ್ಬೇಡ್ರಿ. ಸೊ ವಾಟರ್ ಈ ಸಮಯದಲ್ಲಿ ಎಸ್ಸಿ ಬಾಲಕೃಷ್ಣ ಮಾತನಾಡಿ, ಈಗಾಗಲೇ ಸೇತುವೆ ಕಾಮಗಾರಿ ವಿಳಂಬವಾಗಿದೆ. ಇದಕ್ಕೆ ಬೇಕಾದ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಕರೆದು 6 ತಿಂಗಳ ಒಳಗಾಗಿ ಪೂರ್ಣ ಪ್ರಮಾಣದ ಸೇತುವೆ ನಿರ್ಮಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಸ್ಥಳೀಯ ಮುಖಂಡ ಅನಿಲ್ ಪಾಟೀಲ್ ಮಾತನಾಡಿ, ರೈತರಿಗೆ ಅನುಕೂಲದ ದೃಷ್ಟಿಯಿಂದ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕ ಗಣೇಶ್ ಹುಕ್ಕೇರಿ ಇಲ್ಲಿ ಸೇತುವೆ ಮಂಜೂರು ಮಾಡಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಕ್ತಾಯ ಮಾಡದೇ ಇರುವುದು ದುರ್ದೈವದ ಸಂಗತಿಯಾಗಿದೆ. ಕೂಡಲೇ ಅಧಿಕಾರಿಗಳು ಹೆಚ್ಚುವರಿ ಅನುದಾನ ಮಂಜೂರು ಮಾಡಿ ಕಾಮಗಾರಿ ಮುಕ್ತಾಯ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಒಳಗಡೆ ಫ್ರೀ ಆಗಿ ಹೋಯ್ತು ಸರ್. ಒಬ್ಬ ಮುಂಚೆ ಓಡ 6 ಫೂಟ್ ರೌಂಡ್ ನೀವು ನಾವು ಕೂಡ ಮಾತಾಡಿದೀವಿ. 30 ಫೂಟ್ ಒಂದು 6 ಫೂಟದ್ದು ಇವು ಏನ ಪೈಪ್ ಆ ಲೆವೆಲ್ ಏನು ಬ್ರಿಡ್ಜ್ ಮುಗಿತೈತಿಲ್ಲ, ಈ ಬ್ರಿಡ್ಜ್ ಪಂಚ್ ನ್ಯೂಸ್ಗಾಗಿ ಚಂದೂರು ಟೆಕ್ದಿಂದ ರಾಜು ಕೋಳಿ.